ಎಳ್ಳು ತಿನ್ನೋದ್ರಿಂದ ಇಷ್ಟೆಲ್ಲ ಲಾಭ ಇದೆಯಾ? ವಾವ್, ಸೂಪರ್. ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಸಾನ್ವಿ ಶೆಟ್ಟಿ ಮಾಡುವ ನಮಸ್ಕಾರಗಳು. ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಎಳ್ಳುಂಡೆ ಮಾಡ್ತಾಯಿದ್ದೀನಿ. ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ, ಮತ್ತು ಅದರಿಂದ ಏನೇನು ಉಪಯೋಗ ಅಂತ ತಿಳ್ಕೊಳ್ಳೋಣ ಬನ್ನಿ. ಈಗ ಹೇಗೆ ಮಾಡೋದು ನೋಡ್ಕೊಳ್ಳೋಣ. 1 ಕಪ್ಪು ಬಿಳಿ ಎಳ್ಳು ತೊಗೊಂಡಿದ್ದೀನಿ. ನೀವು ಬೇಕು ಅಂದರೆ ಕಪ್ಪು ಎಳ್ಳು ಸಹ ತೊಗೋಬೋದು. 3/4 ಕಪ್ಪಷ್ಟು ಬೆಲ್ಲ ತೊಗೊಂಡಿದ್ದೀನಿ. ಅದನ್ನು ಪುಡಿ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಸ್ವಲ್ಪ ಕಡಲೆ ಬೀಜ, ಸ್ವಲ್ಪ ಏಲಕ್ಕಿ ಪುಡಿ, ಇಷ್ಟು ಬೇಕಾಗಿರೋದು. ಈಗ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ. ಒಂದು ಬಾಣಲಿ ತೊಗೊಂಡಿದ್ದೀನಿ. ಬಾಣಲಿ ಒಂದು ಸ್ವಲ್ಪ ಬಿಸಿ ಆಗ್ತಿದ್ದಂಗೆ ಎಳ್ಳನ್ನ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕಾಗುತ್ತೆ. ಸ್ವಲ್ಪ ಕಲ್ಲರು ಕೆಂಪಾಗುವಷ್ಟು ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ನೀವು ಬೇಕು ಅಂತಂದರೆ ಕಪ್ಪೆಳ್ಳು ಸಹ ಯೂಸ್ ಮಾಡ್ಕೋಬೋದು. ನಾನು ಬಿಳಿ ಎಳ್ಳು ಯೂಸ್ ಮಾಡ್ತಾಯಿದ್ದೀನಿ. ಈಗ ಇದರಿಂದ ಏನೇನೆಲ್ಲ ಯೂಸ್ ಆಗುತ್ತೆ ಅಂತ ತಿಳ್ಕೊಳ್ಳೋಣ ಬನ್ನಿ. ಎಳ್ಳಿನಲ್ಲಿ ಕ್ಯಾಲ್ಸಿಯಂ ಇರೋದ್ರಿಂದ ಮೂಳೆ ಮತ್ತು ಹಲ್ಲುಗಳಿಗೆ ತುಂಬಾ ಒಳ್ಳೆಯದು. ಇದನ್ನು ವಾರಕ್ಕೊಂದು ಸರಿನಾದರೂ ತಿಂದರೆ ತುಂಬಾ ಒಳ್ಳೆಯದಾಗುತ್ತೆ. ಡೈಲಿ ತಿಂದ್ರೂ ಒಳ್ಳೆಯದು. ಇದರಲ್ಲಿ ನಾರಿನಂಶ ಅಂದರೆ ಫೈಬರ್ ಇರೋದ್ರಿಂದ ಮಲಬದ್ಧತೆ ಮತ್ತು ಜೀರ್ಣಕ್ರಿಯೆಗೂ ಸಹ ತುಂಬಾ ಒಳ್ಳೆಯದು. ಮತ್ತು ಇದರಲ್ಲಿ ಮೆಗ್ನೀಷಿಯಮ್ ಇರೋದ್ರಿಂದ ರಕ್ತದ ಒತ್ತಡವನ್ನು ಸಹ ನಿಯಂತ್ರಿಸುತ್ತದೆ. ಉತ್ತಮ ಕೊಬ್ಬು ಮತ್ತು ಪ್ರೋಟೀನ್ ಇರೋದ್ರಿಂದ ದೇಹಕ್ಕೆ ತ್ವರಿತ ಶಕ್ತಿ, ಅಂದರೆ ಎಷ್ಟು ಶಕ್ತಿ ಬೇಕೋ ನಮ್ಮ ದೇಹಕ್ಕೆ ಅಷ್ಟು ಶಕ್ತಿನ ಕೊಡೋಕ್ಕೆ ಸಹಾಯ ಮಾಡುತ್ತೆ. ಮತ್ತು ಎಳ್ಳೆಣ್ಣೆಯಿಂದ ಮೈ, ಕೈ ಮತ್ತು ತಲೆಗೆ ಎಲ್ಲ ಹಚ್ಚೋದ್ರಿಂದ ಕೂದಲು ಕಪ್ಪಾಗಿ ದಟ್ಟವಾಗಿ ಬೆಳೆಯುತ್ತೆ. ಮತ್ತು ಚರ್ಮ ಸ್ಮೂತ್ ಆಗುತ್ತೆ. ಮೈಕೈ ನೋವು ಕಮ್ಮಿ ಆಗುತ್ತೆ. ಎಳ್ಳಿಂದ ಇಷ್ಟೊಂದೆಲ್ಲ ಯೂಸ್ ಇದೆಯಾ? ನೀವು ಟ್ರೈ ಮಾಡಿ, ಹೇಗೆ ರಿಸಲ್ಟ್ ಬಂತು ಅಂತೇಳಿ ಕಾಮೆಂಟ್ ಮಾಡಿ. ನಿಮಗೂ ಗೊತ್ತಿದೆಯಾ? ಗೊತ್ತಿದ್ದರೆ ಅದನ್ನು ಸಹ ಕಾಮೆಂಟ್ ಮಾಡಿ. ನೋಡಿ, ಈ ಥರ ನೀಟಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಇದನ್ನು ಒಂದು ತಟ್ಟೆಗೆ ಎತ್ತಿಟ್ಕೊಂಡ್ಬಿಡೋಣ. ನೋಡಿ, ಈ ಥರ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ಎಳ್ಳಿಂದ ಏನೇನೆಲ್ಲ ಯೂಸ್ ಇದೆ ಮತ್ತು ಏನೇನೆಲ್ಲ ಅಡುಗೆ ಮಾಡ್ತಾರೆ ನಿಮಗೂ ಗೊತ್ತು. ಮತ್ತು ಹಬ್ಬ ಹುಣ್ಣಿಮೆಗಾಲದಲ್ಲಿ ಎಲ್ಲದರಲ್ಲೂ ಎಳ್ಳನ್ನ ಯೂಸ್ ಮಾಡ್ತಾರೆ. ನಾನೊಂದು ಸ್ವಲ್ಪ ಕಡಲೆ ಬೀಜನೂ ತೊಗೊಂಡಿದ್ದೀನಿ. ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೀವು ಬೇಕು ಅಂತಂದರೆ ತೊಗೊಳ್ಳಿ, ಬೇಡ ಅಂತಂದರೆ ಸ್ಕಿಪ್ ಮಾಡಿ. ನೋಡಿ, ಅದನ್ನು ಸಹ ಸಣ್ಣ ಉರಿಲಿ ಫ್ರೈ ಮಾಡ್ಕೊಳ್ಳಿ. ಜೋರು ಉರಿಲಿ ಫ್ರೈ ಮಾಡಿದ್ರೆ ಮೇಲೆ ಕಪ್ಪಾಗುತ್ತೆ, ಒಳಗೆಲ್ಲ ಫ್ರೈ ಆಗಿರಲ್ಲ. ಸೊ ಅದಕ್ಕೋಸ್ಕರ ಸಣ್ಣ ಉರಿಲಿ ಫ್ರೈ ಮಾಡ್ಕೋಬೇಕು. ನೋಡಿ, ನಾನು ಇಷ್ಟು ಫ್ರೈ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ಎತ್ತಿಟ್ಕೊಳ್ತಾ ಇದ್ದೀನಿ. ಇದನ್ನು ನೀಟಾಗಿ ಸಿಪ್ಪೆ ತೆಗೆದು ಪುಡಿ ಮಾಡಿ ತರಿಯಾಗಿ ಎತ್ತಿಟ್ಕೊಳ್ಳೋಣ. ಈಗ ಇದಕ್ಕೆ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಬೆಲ್ಲ, ಸ್ವಲ್ಪ ನೀರು ಹಾಕ್ಕೊಂಡು ಬೆಲ್ಲನ ಕರಗಿಸ್ಕೊಳ್ಳೋಣ. ನೋಡಿ, ಸ್ವಲ್ಪ ನೀರು ಹಾಕ್ಕೊಳ್ಳಿ, ಜಾಸ್ತಿ ಹಾಕ್ಕೊಳ್ಳೋಕೆ ಹೋಗ್ಬೇಡಿ. ಈಗ ಇದು ಕರಗಿದ್ದಾಗಿದೆ. ಇದನ್ನು ಶೋಧಿಸ್ಕೋಬೇಕು. ನಾವು ಯಾವ ಪಾತ್ರೆಗೆ ಮಾಡ್ತೀವೋ ಆ ಪಾತ್ರೆಗೆ ಶೋಧಿಸ್ಕೋಬೇಕು. ನೋಡಿ, ನಾನು ಈ ಪಾತ್ರೆಗೆ ಶೋಧಿಸ್ಕೊಂಡಿದ್ದೀನಿ. ಯಾಕೆ ಶೋಧಿಸ್ಕೊಳ್ಳೋದು ಅಂತಂದರೆ ಕಲ್ಲು, ಕಡ್ಡಿ, ಕಸ ಈ ಥರದ್ದು ಏನಾದರೂ ಇರುತ್ತೆ ಅನ್ನೋ ಕಾರಣಕ್ಕೋಸ್ಕರ ಶೋಧಿಸ್ಕೊಳ್ಳೋದು. ಈಗ ಪಾಕ ಹೇಗೆ ಬಂದಿದೆ, ಅದು ಹೇಗೆ ಕಂಡುಹಿಡಿಯೋದು ಅನ್ನೋದು ತೋರಿಸ್ತಾ ಇದ್ದೀನಿ. ನೋಡಿ, ಈಗ ಒಂದು ಬೌಲೇ ಆಗಲಿ, ಒಂದು ಸಣ್ಣ ಪ್ಲೇಟೇ ಆಗಲಿ ತೊಗೊಂಡು ಅದರೊಳಗೆ ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ. ಪಾಕ ಮಾಡ್ಕೊಂಡಿರ್ತೀವಲ್ಲ, ಆ ಪಾಕನ ಅದರೊಳಗೆ ಹಾಕ್ಕೊಂಡ್ರೆ ಅದು ಸ್ಪ್ರೆಡ್ ಆಯಿತು ಅಂತಂದರೆ ಪಾಕ ಬಂದಿಲ್ಲ ಅಂತೇಳಿ, ಸ್ಪ್ರೆಡ್ ಆಗಿಲ್ಲ ಅಂತಂದರೆ ಬಂದಿದೆ ಅಂತ. ಈಗ ಇದು ಪಾಕ ಇನ್ನೂ ಬಂದಿರಲಿಲ್ಲ. ಈಗ ಇನ್ನೊಂದು ಸ್ವಲ್ಪ ಫ್ರೈ ಮಾಡಿದ್ದೀವಿ. ಈಗ ನೋಡಿ, ಪಾಕ ಬಂದಿದೆ. ಕಲರು ಸಹ ಚೇಂಜ್ ಆಗಿದೆ. ಅದೇ ನೀರಿಗೆ ನೋಡಿ ಹಾಕ್ತಾಯಿದ್ದೀನಿ. ಈಗ ನೋಡಿ, ಒಂದೇ ಹತ್ರ ಇದ್ದದ್ದು ಈ ಥರ ಬಂದರೆ ಅದು ಪಾಕ ಬಂದಿದೆ ಅಂತ ಅರ್ಥ. ನೋಡಿ, ಈ ಥರ ಬರಬೇಕು. ನೋಡಿ, ಇಷ್ಟು ಬಂದರೆ ಸಾಕಾಗತ್ತೆ. ಇದಕ್ಕೀಗ ನಾವು ಹುರಿದಿರೋ ಅಂಥ ಎಳ್ಳನ್ನು ಎಲ್ಲ ಹಾಕ್ಕೋಬೇಕಾಗತ್ತೆ. ನೋಡಿ, ಈಗ ನಾನು ಸ್ಟವ್ ಆಫ್ ಮಾಡಿದ್ದೀನಿ. ಪಾಕ ಎಲ್ಲ ಬಂದಾದಮೇಲೆ ಸ್ಟವ್ನ ಆಫ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಮಿಕ್ಸ್ ಮಾಡ್ಕೊಂಡು ನೀಟಾಗಿ ಹುರಿದಿರೋ ಅಂಥ ಎಳ್ಳನ್ನ ಹಾಕ್ತಾಯಿದ್ದೀನಿ. ಎಳ್ಳು ಪೂರ್ತಿ ಹಾಕೋಕ್ಕೆ ಹೋಗಬೇಡಿ, ಸ್ವಲ್ಪ ಹಾಕ್ಕೊಂಡು ಎತ್ತಿಟ್ಕೊಳ್ಳಿ. ನೋಡಿ, ಈ ಥರ ನೀಟಾಗಿ ಹಾಕ್ಕೊಳ್ಳಿ. ಗಟ್ಟಿಯಾದರೆ ಕಷ್ಟ, ಅದಕ್ಕೋಸ್ಕರ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಕಡಲೆ ಬೀಜನ ಪುಡಿ ಮಾಡಿ ಇಟ್ಕೊಂಡಿದ್ವಲ್ಲ, ಅದು ಇದು ಏಲಕ್ಕಿ ಪುಡಿ ಒಂದು ಸ್ವಲ್ಪ, ಇಷ್ಟನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದೇ ಥರ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಸಪೋರ್ಟ್ ನನಗೆ ಹೀಗೆ ಇರಲಿ. ಥ್ಯಾಂಕ್ ಯು. ನೋಡಿ, ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಡೈಲಿ ಒಂದಾದರೂ ತಿನ್ನೋಕ್ಕೆ ಟ್ರೈ ಮಾಡಿ.
ಆರೋಗ್ಯಕ್ಕೆ ಒಳ್ಳೆಯದು ಅಂತಂದರೆ ತಿನ್ನೋದ್ರಲ್ಲಿ ತಪ್ಪೇನೂ ಇಲ್ಲ ಅಲ್ವಾ. ನೋಡಿ ಸ್ವಲ್ಪ ತೆಳ್ಳಗಾಗಿದೆ ಅನ್ನೋ ಕಾರಣಕ್ಕೆ ಇನ್ನೊಂದು ಸ್ವಲ್ಪ ಎಳ್ಳು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಇದಕ್ಕೆ 1-2-3 ಸ್ಪೂನಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ಕೈಗೆ ಅಂಟಬಾರ್ದು ಅನ್ನೋ ಕಾರಣಕ್ಕೋಸ್ಕರ ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ತುಪ್ಪ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ತಣ್ಣಗಾಗೋಕ್ಕಿಂತ ಮುಂಚೆನೇ ಉಂಡೆನ ಕಟ್ಕೊಳ್ಳಿ. ತಣ್ಣಗಾದ್ಮೇಲೆ ಉಂಡೆ ಬಂದರೆ ಉಂಡೆ ಚೆನ್ನಾಗಿ ಬರಲ್ಲ, ಉದುರುದ್ರಾಗಾಗ್ಬಿಡತ್ತೆ. ಬಿಸಿ ಇದ್ದಾಗಲೇ ಕಟ್ಕೋಬೇಕಾಗತ್ತೆ. ನೋಡಿ ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ. ಈಗ ಉಂಡೆ ಕಟ್ಕೊಳ್ಳೋಣ. ನಿಮಗೆ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ಉಂಡೆನ ಕಟ್ಕೊಳ್ಳಿ. ನೋಡಿ ನಾನು ಈ ಥರ ಚಿಕ್ಕ ಚಿಕ್ಕದಾಗಿ ಮಾಡ್ಕೊಂಡಿದ್ದೀನಿ. ಡೈಲಿ ಒಂದೊಂದು ಉಂಡೆ ತಿಂದರೆ ಸಾಕಾಗತ್ತೆ. 1 ವಾರ 15 ದಿನ ಇಟ್ಕೋಬೋದು. ಇದನ್ನು ಪೂರ್ತಿ ಉಂಡೆ ಕಟ್ಟಾದಮೇಲೆ ಫುಲ್ ತಣ್ಣಗಾಗ್ಬಿಡುತ್ತಲ್ಲ, ಆ ಟೈಮಲ್ಲಿ ಒಂದು ಬಾಕ್ಸಿಗೆ ಏರ್ ಟೈಟ್ ಕಂಟೈನರ್ ಬಾಕ್ಸಿಗೆ ಹಾಕಿ ಎತ್ತಿಟ್ಕೊಳ್ಳಿ. ನೋಡಿ ನಾನು ಪೂರ್ತಿ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಇದೇ ಥರ ವೀಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಟಾಟಾ.